ವೆಲ್ಕಮ್ ಟು ಯಾಣ. ವಾವ್, ವಂಡರ್ಫುಲ್, ಫ್ಯಾಂಟಾಸ್ಟಿಕ್. ಇದೆ ರಹಸ್ಯವಾದ ಗುಹೆ. ಬರ್ರಿ ಮತ್ತೆ ಮುಂದೆ ಹೋಗೋಣ, ಮೇಲೆ ಹತ್ತನು. ಫ್ರೆಂಡ್ಸ್, ಇಲ್ಲಿ ದೊಡ್ಡ ಗುಹೆ ಇದೆ, ಎಷ್ಟು ಚಂದವಾಗಿದೆ ನೋಡಿ. ಯಾಣ ದಟ್ಟವಾದ ಕಲ್ಲು ಬಂಡೆ ಅರಣ್ಯ ಪ್ರದೇಶದಿಂದ ಕೂಡಿದ ಹಳ್ಳಿ. ಇದು ಕುಮಟಾ ತಾಲೂಕು, ಉತ್ತರ ಕನ್ನಡ ಜಿಲ್ಲೆಗೆ ಸೇರುತ್ತದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳಲ್ಲೊಂದು. ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಗಳಿಂದ ಕೂಡಿದೆ. ಯಾಣದ ಪ್ರಮುಖವಾದ ಆಕರ್ಷಣೆ ಎಂದರೆ ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ. ಈ ಎರಡು ಶಿಖರಗಳು ಕಡಿದಾದ ಕಪ್ಪು ಕಲ್ಲಿನಿಂದ ಕೂಡಿದೆ. ಹಾಯ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡ್ವೆಂಚರ್ ಟೂರಿಸ್ಟ್. AAY ಪೇಜ್ಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಯಾನಕ್ಕೆ ಬಂದಿದ್ದೀವಿ. ಇದು ಯಾನದ ದಾರಿ, ಭಾಳ ಟ್ರೆಕ್ಕಿಂಗ್ ಇದೆ. ಕೇರ್ಫುಲ್ ಆಗಿ ನಿಧಾನವಾಗಿ ಇಳಿರಿ ಕೆಳಗ, ಯಾಕಂದ್ರೆ ತುಂಬ ಡೀಪ್ ಆಗಿದೆ. ನೀವು ಜಾಗ್ರತವಾಗಿ ನಡ್ಕೊಂತ ಹೋಗ್ಬೇಕು, ಇಲ್ಲಾಂದ್ರೆ ಕಾಲು ಜಾರಿ ಬೀಳ್ತೀರಿ. ಫ್ರೆಂಡ್ಸ್, ಕಾಡನ್ನು ಉಳಿಸಿ, ನಾಡನ್ನು ಬೆಳೆಸಿ, ನಡೀರಿ ಮುಂದೆ ಹೋಗೋಣ. ನಡ್ಕೊಂತ ಹೋಗಾಗ ಇಲ್ಲಿ ಚೇರ್ಸ್ ಇದಾವು, ಇಲ್ಲಿ ಆರಾಮ ಕುಂತು ಮತ್ತು ಮುಂದೆ ಹೋಗ್ಬೋದು. ನಾನು ನಿಮ್ಮ ವೆಂಕಟೇಶ್ಲು ತಲಪೂರು. ಇಷ್ಟು ದಿನ ವಾಯ್ಸ್ ಕೊಟ್ಟಿದ್ದು ನಾನೇ. ಕೆಳಗೆ ನಡೆಯುವಾಗ ರೈಟ್ ಸೈಡು ಫುಲ್ಲು ಡೀಪ್ ಆಗಿ ತಗ್ಗಿದೆ, ಕೇರ್ಫುಲ್ ಆಗಿ ಹೋಗ್ತಾ ಇರಬೇಕು. ನೋಡಿ ಎಷ್ಟು ಡೀಪ್ ಇದೆ. ಭೈರವೇಶ್ವರ ಶಿಖರ 120 ಮೀಟರ್ ಅಂದ್ರೆ 390 ಅಡಿ ಎತ್ತರವಿದೆ. ಮೋಹಿನಿ ಶಿಖರ 90 ಮೀಟರ್ ಅಂದ್ರೆ 300 ಅಡಿ ಎತ್ತರವಿದೆ. ಫ್ರೆಂಡ್ಸ್, ಯಾನದ ಬ್ಯಾಕ್ ಸೈಡ್ ನೋಡಿ. ಯಾಣದ ಶಿಖರವೆಂದು ಕರೆಯಲ್ಪಡುವ ಹಿರಿಯ ಬಂಡೆ 120 ಮೀಟರ್ ಎತ್ತರವಾದ, ಸುಮಾರು ಅಷ್ಟೇ ಅಗಲವಾದ ನೆಲಮುಗಿಲನ್ನು ಜೋಡಿಸುವ ಕಪ್ಪು ಪದರೆಯಂತೆ ಬೃಹದಾಕಾರದ ಶಿಲಾರೂಪವಾಗಿದೆ. ಈ ಬಂಡೆಯ ಮಧ್ಯದಲ್ಲಿ ಸೀಳು ಇದ್ದು ನೆತ್ತಿಯ ಮೇಲೆ ಜಲಸಂಚಯವಿದೆ. ಈ ಬಂಡೆಯ ಸೀಳಿನ ಗುಹೆಯಲ್ಲಿ ತಾನಾಗಿ ಮೂಡಿ ನಿಂತ ಭೈರವೇಶ್ವರ ಲಿಂಗ 2 ಮೀಟರ್ ಎತ್ತರವಾಗಿದೆ. ಈ ಲಿಂಗದ ಮೇಲೆ ಸದಾ ಅಂಗುಲ ಗಾತ್ರದ ನೀರು ಮೇಲಿನಿಂದ ಒಸರುತ್ತಿರುತ್ತದೆ. ಸ್ಕಂದ ಪುರಾಣದಲ್ಲಿ ಯಾಣದ ಕಥೆ ನಿರೂಪಿತವಾಗಿದೆ. ಭಸ್ಮಾಸುರ ಈಶ್ವರನಿಂದ ಉರಿಹಸ್ತದ ವರ ಪಡೆದು ಕೊನೆಗೆ ಈಶ್ವರನನ್ನೇ ಸುಡುವುದಾಗಿ ಅಟ್ಟಿಸಿಕೊಂಡು ನಡೆದಾಗ ಭೈರವೇಶ್ವರನ ರಕ್ಷಣೆಗಾಗಿ ಶ್ರೀ ಮಹಾವಿಷ್ಣುವು ಮೋಹಿನಿಯಾಗಿ ಬಂದು ಭಸ್ಮಾಸುರನನ್ನು ಒಲಿಸಿ ಕುಣಿಸಿ ಅವನ ಹಸ್ತವನ್ನೇ ಅವನ ತಲೆಯ ಮೇಲಿರಿಸುವಂತೆ ಮಾಡಿ ಭಸ್ಮಾಸುರನನ್ನು ಭಸ್ಮ ಮಾಡಿದ ಸ್ಥಳವಿದೆಂದು ಪ್ರತೀತಿ. ಶಿವರಾತ್ರಿಯ ದಿನ ಇಲ್ಲಿ ಪೂಜೆ ಸಲ್ಲಿಸಿ ದಂಡಿ ತೀರ್ಥದ ನೀರನ್ನು ತಂದು ಗೋಕರ್ಣದ ಮಹಾಬಲೇಶ್ವರನಿಗೆ ಅರ್ಪಿಸಿದರೆ ಪುಣ್ಯವೆಂಬ ನಂಬಿಕೆ ಇದೆ. ಬರ್ರಿ ಮತ್ತೆ ಮುಂದೆ ಹೋಗೋಣ, ಮೇಲೆ ಹತ್ತನು. ಯಾಣದ ಈ 2 ಶಿಖರಗಳು ಏಕಶಿಲೆಯಿಂದ ಉತ್ಪತ್ತಿಯಾಗಿವೆ. ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶವು ಹಳ್ಳ ದಿಣ್ಣೆಗಳಿಂದ ಮತ್ತು ದಟ್ಟವಾದ ಅರಣ್ಯಗಳಿಂದ ಆವರಿಸಿಕೊಂಡಿದೆ. ಬರ್ರಿ, ಇನ್ನು ಮೇಲೆ ಹತ್ತಬೇಕು, ಬಹಳ ದೂರ ಇದೆ. ಈ ಪ್ರದೇಶ ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಗಳಿಂದ ಕೂಡಿದೆ. ಅಯ್ಯೋ, ಅಯ್ಯ ಬಾಬು, ಈ ಅಮ್ಮ ಯಕ್ಕ ಯವ್ವ. ಮೊದಲನೇ ನಿಖರವಾದ ಭೈರವೇಶ್ವರ ಶಿಖರವು 3 ಮೀಟರ್ ತಳದಿಂದಿದ್ದು ಗುಹೆಯಿಂದ ವ್ಯಾಪಿಸಿಕೊಂಡಿದೆ. ಈ ಗುಹೆಯಲ್ಲಿ ಚಂಡಿಕಾದೇವಿಯ ಕಂಚಿನ ಮೂರ್ತಿ ಇದೆ. ಈ ಶಿಖರದ ಮತ್ತೊಂದು ತುದಿಯಲ್ಲಿ ಚಂಡಿ ಹೊಳೆ ಹರಿಯುತ್ತದೆ. ಈ ನದಿಯ ಮುಂದೆ ಉಪ್ಪಿನಪಟ್ಟಣ ಎಂಬ ಹಳ್ಳಿಯಲ್ಲಿ ಅಘನಾಶಿನಿ ನದಿಯು ಸಂಧಿಸುತ್ತದೆ. ಈ ಸಂಗಮವನ್ನು ಇಲ್ಲಿಯ ಸ್ಥಳೀಯರು ಗಂಗೋದ್ಭವ ಎಂದು ಕರೆಯುತ್ತಾರೆ. ಇಲ್ಲಿಂದ ಸರಿಯಾಗಿ ಸುಮಾರು 12 ಕಿಲೋಮೀಟರ್ ದೂರದಲ್ಲಿ ನೈಸರ್ಗಿಕವಾಗಿ ರಚಿತವಾಗಿರುವ ವಿಭೂತಿ ಫಾಲ್ಸ್ ಜಲಪಾತ ಇದೆ. ಆ ಜಲಪಾತವು 150 ಅಡಿ ಎತ್ತರ ಇದೆ. ಬ್ರಿಟಿಷ್ ಸರ್ಕಾರದ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕೃತ ಅಧಿಕಾರಿ ಫ್ರಾನ್ಸಿಸ್ ಬುಚ್ಮನ್ ಹ್ಯಾಮಿಲ್ಟನ್ 1801ರಲ್ಲಿ ಈ ಜಾಗವನ್ನು ಸಂಪೂರ್ಣವಾಗಿ ಸಮೀಕ್ಷೆ ನಡೆಸಿದ. ಅವನ ವರದಿಯ ಪ್ರಕಾರ ಇಲ್ಲಿನ ಜನಸಂಖ್ಯೆ 10,000. 20ನೇ ಶತಮಾನದ ಆರಂಭದಲ್ಲಿ ಇಲ್ಲಿ ಪ್ರಸಿದ್ಧ ಕನ್ನಡ ಚಲನಚಿತ್ರ ನಮ್ಮೂರ ಮಂದಾರ ಹೂವೆ ಚಿತ್ರದ ಚಿತ್ರೀಕರಣವನ್ನು ಮಾಡಲಾಗಿದೆ. ಫ್ಯಾಂಟಾಸ್ಟಿಕ್. ಕತ್ಲಿದೆ ಸರ್ ಇಲ್ಲಿ. ಎಷ್ಟು ಕೂಲ್ ಆಗಿದೆ, ಎಷ್ಟು ಚೆಂದಾಗಿದೆ. ವಂಡರ್.
ಬ್ಯೂಟಿಫುಲ್, ವಾವ್, ಅಮೇಝಿಂಗ್, ಚಂದಿದೆ. ಬರ್ರಿ ಇನ್ನೂ ಮುಂದೆ ಹೋಗೋಣ. ಈ ಸ್ಥಳವು ರಾಕ್ಷಸ ಭಸ್ಮಾಸುರನ ಅಸ್ತಿತ್ವವನ್ನು ಕೊನೆಗಾಣಿಸಿದ ಸ್ಥಳ. ಭಸ್ಮಾಸುರನು ಶಿವನಿಂದ ಒಂದು ಅಪರೂಪವಾದ ವರವನ್ನು ಪಡೆಯುತ್ತಾನೆ. ಆ ವರವೇನೆಂದರೆ, ತಾನು ಯಾರ ತಲೆಯ ಮೇಲೆ ಕೈ ಇಡುವನೋ ಅವರು ಸುಟ್ಟು ಭಸ್ಮವಾಗಬೇಕು. ಭಸ್ಮಾಸುರನು ತನಗೆ ದೊರೆತ ಈ ವರದ ಪರೀಕ್ಷೆ ನಡೆಸಲು ಸ್ವತಃ ಶಿವನ ತಲೆಯ ಮೇಲೆ ಕೈ ಇಡಲು ಮುಂದಾಗುತ್ತಾನೆ. ಇದನ್ನರಿತ ಪರಶಿವ ಭಸ್ಮಾಸುರನಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಾನೆ. ಇದರೊಂದಿಗೆ ಭಸ್ಮಾಸುರನು ಶಿವನನ್ನು ಬಿಡದೆ ಹಿಂಬಾಲಿಸುತ್ತಾನೆ. ಭಸ್ಮಾಸುರನಿಂದ ತಪ್ಪಿಸಿಕೊಂಡ ಶಿವ ನೇರವಾಗಿ ವಿಷ್ಣುವನ್ನು ಭೇಟಿಯಾಗುತ್ತಾನೆ. ಭೇಟಿಯಾಗಿ ನಡೆದ ವಿಷಯ ತಿಳಿಸಿ ವಿಷ್ಣುವಿನ ಸಹಾಯ ಬೇಡುತ್ತಾನೆ. ವಿಷ್ಣುವು ಸಹಾಯ ಮಾಡಲು ಒಪ್ಪಿ ಸುಂದರ ಕನ್ಯೆಯ ರೂಪ ತಾಳುತ್ತಾನೆ. ಆ ಸುಂದರ ಕನ್ಯೆಯ ಹೆಸರೇ ಮೋಹಿನಿ. ಮೋಹಿನಿ ರೂಪ ತಾಳಿದ ವಿಷ್ಣುವು ಭಸ್ಮಾಸುರನನ್ನು ತನ್ನ ಸ್ಫುರದ್ರೂಪ ಸೌಂದರ್ಯದಿಂದ ಮೋಹಿತಗೊಳಿಸುತ್ತಾನೆ. ಮೋಹಿನಿಯ ಸೌಂದರ್ಯಕ್ಕೆ ಮೋಹಗೊಂಡ ಭಸ್ಮಾಸುರ ತಾನು ಮೋಹಿನಿಯನ್ನು ವರಿಸುವುದಾಗಿ ಹೇಳುತ್ತಾನೆ. ಆಗ ಮೋಹಿನಿಯು, ನೀನು ನನ್ನನ್ನು ವರಿಸಬೇಕಾದರೆ ಕೆಲವು ಷರತ್ತುಗಳು ಇವೆ ಎಂದು ಹೇಳುತ್ತಾಳೆ. ಆಗ ಭಸ್ಮಾಸುರ, ನಿನ್ನ ಷರತ್ತುಗಳು ಏನೇ ಇದ್ದರೂ ನನ್ನ ಒಪ್ಪಿಗೆ ಇದೆ ಎಂದು ಹೇಳುತ್ತಾನೆ. ಆಗ ಮೋಹಿನಿ ಭಸ್ಮಾಸುರನಿಗೆ, ನಾನು ನರ್ತಿಸಿದ ಹಾಗೆ ನರ್ತಿಸಬೇಕು ಎಂದು ಹೇಳುತ್ತಾಳೆ. ಅದಕ್ಕೆ ಭಸ್ಮಾಸುರ ಒಪ್ಪಿಗೆ ಸೂಚಿಸುತ್ತಾನೆ. ಮೋಹಿನಿ ನರ್ತಿಸುತ್ತಾ ಒಂದು ಸಾರಿ ತಲೆಯ ಮೇಲೆ ಕೈ ಇಡುತ್ತಾಳೆ. ಆಗ ಮೋಹಿನಿಯ ಮೋಹದ ಬಲೆಯಲ್ಲಿ ಹಾಗೂ ನೃತ್ಯದ ಗುಂಗಿನಲ್ಲಿ ಭಸ್ಮಾಸುರ ತನಗರಿವಿಲ್ಲದೆ ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟು ಬಿಡುತ್ತಾನೆ. ತಕ್ಷಣ ಭಸ್ಮಾಸುರ ಭಸ್ಮವಾಗಿ ಹೋಗುತ್ತಾನೆ. ಅಂದು ನಡೆದ ಘಟನೆಯ ಸ್ಥಳವೇ ಈ ಯಾಣ. ಈಗ ಮೋಹಿನಿ ಶಿಖರಕ್ಕೂ ಹೋಗೋಣ ನಡೀರಿ. ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಯಾಣದ ಪ್ರಮುಖ ಆಕರ್ಷಣೆ. ಈ ವಿಶಿಷ್ಟ ಶಿಲಾ ರಚನೆಗಳು ಯಾನವನ್ನು ಯಾತ್ರಿಕರು, ಚಾರಣಿಗರು ಮತ್ತು ಪ್ರಕೃತಿ ಪ್ರಿಯರಿಗೆ ಜನಪ್ರಿಯ ತಾಣವನ್ನಾಗಿ ಮಾಡಿದೆ. ಈ ಎರಡೂ ಶಿಖರಗಳು ಕಪ್ಪು ಸ್ಫಟಿಕದ ಸುಣ್ಣದ ಕಲ್ಲುಗಳ ಘನ ಸಂಯೋಜನೆ. ಶಿವನಿಗೆ ಅರ್ಪಿತವಾದ ಗುಹೆ ದೇವಾಲಯವು ಭೈರವೇಶ್ವರ ಶಿಖರದ ತಳದಲ್ಲಿ ಕಂಡುಬರುತ್ತದೆ. ಶಿವಲಿಂಗದ ಮೇಲೆ ಪ್ರಕ್ಷೇಪಿಸುವ ಬಂಡೆಗಳಿಂದ ನೀರು ಹರಿಯುತ್ತದೆ ಮತ್ತು ಜನರು ಈ ನೀರನ್ನು ಗಂಗೋದ್ಭವ ಎಂದು ಕರೆಯುತ್ತಾರೆ. ಇಲ್ಲಿದೆ ರಹಸ್ಯವಾದ ಗುಹೆ. ಪಾರ್ವತೀ ದೇವಿಯ ವಿಗ್ರಹವು ಮೋಹಿನಿ ಶಿಖರದ ತಳದಲ್ಲಿ ಕಂಡುಬರುತ್ತದೆ. ಈ ಘಟನೆಯ ಸಮಯದಲ್ಲಿ ಹೊರಹೊಮ್ಮಿದ ಬೆಂಕಿಯು ಎಷ್ಟು ತೀವ್ರವಾಗಿತ್ತೆಂದರೆ ಶಿಖರಗಳೇ ಕಪ್ಪಾದವು ಎಂದು ನಿಮಗೆ ನಂಬಲಾಗುತ್ತದೆ. ಈ ಗುಹೆನ ತೋರಿಸಬೇಕಂತ ಎಷ್ಟು ಕಷ್ಟವಾಗಿ ಬಂದೀನಿ. ಈ ಪ್ರದೇಶದಲ್ಲಿನ ಎರಡು ದೊಡ್ಡ ಬಂಡೆಗಳ ಸುತ್ತಲೂ ಕಂಡುಬರುವ ಸಡಿಲವಾದ ಕಪ್ಪು ಮಣ್ಣು ಅಥವಾ ಬೂದಿಯನ್ನು ದಂತಕಥೆಯ ಪುರಾವೆಯಾಗಿ ಉಲ್ಲೇಖಿಸಲಾಗಿದೆ. ಉತ್ತರ ಕನ್ನಡದ ಐತಿಹಾಸಿಕ ಮತ್ತು ಪ್ರಮುಖ ಪ್ರವಾಸಿ ಕೇಂದ್ರವಾಗಿರುವುದರಿಂದ ಯಾಣವನ್ನು ರಾಷ್ಟ್ರೀಯ ನೈಸರ್ಗಿಕ ಪರಂಪರೆಯ ತಾಣವೆಂದು ಘೋಷಿಸಬೇಕು ಎಂದು ಇಲ್ಲಿನ ಪ್ರದೇಶದ ಜನರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಸ್ಥಳವನ್ನು ಸಹ್ಯಾದ್ರಿ ಬೆಟ್ಟ ಶ್ರೇಣಿಯ ಜೀವ ವೈವಿಧ್ಯ ತಾಣವೆಂದು ಪರಿಗಣಿಸಲಾಗಿದೆ. ಯಾಣಕ್ಕೆ ಹತ್ತಿರವಿರುವ ಗ್ರಾಮಗಳೆಂದರೆ ಪಶ್ಚಿಮಕ್ಕೆ ಅಂಕೋಲಾ ತಾಲೂಕು, ಪೂರ್ವಕ್ಕೆ ಶಿರಸಿ ತಾಲೂಕು, ದಕ್ಷಿಣಕ್ಕೆ ಹೊನ್ನಾವರ ತಾಲೂಕು, ಪೂರ್ವಕ್ಕೆ ಸಿದ್ದಾಪುರ ತಾಲೂಕು ಇದೆ. ಶಿರಸಿ, ಕಾರವಾರ, ಸಾಗರ ನಗರಗಳು ಯಾಣಕ್ಕೆ ಹತ್ತಿರದಲ್ಲಿವೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.